ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ನ 2 ಇಂಪಾರ್ಟೆಂಟ್ ಸ್ಟಾಕ್ಗಳ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ. ಇವತ್ತು ಈ 2 ಸ್ಟಾಕ್ಗಳು ಕೂಡ ಬ್ರೇಕಿಂಗ್ ಸುದ್ದಿಯನ್ನ ಕೊಟ್ಟಿದ್ದಾವೆ. ನೋಡೋಣ, 2 ಕಂಪನಿಗಳ ಬಗ್ಗೆ ಒಂದಷ್ಟು ವಿಷಯವನ್ನ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಆಸ್ ಯೂಶುವಲ್ ಮುಂದುವರಿಯ ಮುಂಚೆ ಇವತ್ತು ಮಾರ್ನಿಂಗ್ ಫಂಡಮೆಂಟಲ್ ಅನಾಲಿಸಿಸ್ ಸೀರೀಸ್ ನ ಮತ್ತೊಂದು ವಿಡಿಯೋ ಬಂದಿದೆ. ಇಲ್ಲಿದೆ ನೋಡಬಹುದು. ಸ್ಮಾರ್ಟ್ ಇನ್ವೆಸ್ಟರ್ಸ್ ಬಳಸುವಂತ 14 ಸೀಕ್ರೆಟ್ ರೇಷಿಯೋಸ್. ಇದರಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತ ಹಲವು ರೇಷಿಯೋಗಳ ಬಗ್ಗೆ ತಿಳಿಸ್ಕೊಡುವಂತ ಪ್ರಯತ್ನವನ್ನ ಮಾಡಿದೀನಿ. ಇಲ್ಲಿವರೆಗೂ ನೋಡಿಲ್ಲ ಅಂತಂದ್ರೆ ಈ ವಿಡಿಯೋನ ನೋಡಿ, ಸಾಕಷ್ಟು ಹೊಸ ವಿಚಾರಗಳು ಗೊತ್ತಾಗುತ್ತೆ. ಜೊತೆಗೆ ಯಾವ್ದೇ ಕಾರಣಕ್ಕೂ ನೋಡಿ ಸುಮ್ನಾಗ್ಬೇಡಿ, ನೋಟ್ ಮಾಡ್ಕೊಳ್ಳಿ. ನೀವು ನೋಟ್ ಮಾಡ್ಕೊಂಡಿಲ್ಲ ಅಂದ್ರೆ ಪದೇ ಪದೇ ಈ ವಿಡಿಯೋನ ಬಂದು ನೋಡ್ಬೇಕಾಗುತ್ತೆ. ಏನಾದ್ರೂ ಡೌಟ್ಸ್ ಬಂದಾಗ ನೋಟ್ ಮಾಡ್ಕೊಂಡ್ರೆ, ನೋಟ್ ಮಾಡಿರೋದನ್ನ ತೆಗೆದು ನೋಡಿದ್ರೆ ಸಾಕು. ಈ ವಿಡಿಯೋನ ನೋಡಿ. ಹಾಗೆ ಯಾರಾದ್ರೂ ಹೊಸೊಬ್ಬರಿದ್ರೆ ಫಂಡಮೆಂಟಲ್ ಅನಾಲಿಸಿಸ್ ನ ಹಿಂದಿನ ವಿಡಿಯೋಗಳನ್ನ ನೋಡಿಲ್ಲ ಅಂತಂದ್ರೆ ನೀವು ಪ್ಲೇ ಲಿಸ್ಟ್ ಗೆ ಬನ್ನಿ. ಪ್ಲೇ ಲಿಸ್ಟ್ ಅಲ್ಲಿ ಸಪರೇಟ್ ಪ್ಲೇ ಲಿಸ್ಟ್ ಇದೆ, ಫಂಡಮೆಂಟಲ್ ಅನಾಲಿಸಿಸ್ ಅಂತಾನೆ ನೋಡಬಹುದು. ಫ್ರೀ ಕೋರ್ಸ್ ಆನ್ ಫಂಡಮೆಂಟಲ್ ಅನಾಲಿಸಿಸ್ ಇನ್ ಕನ್ನಡ. ಇದರಲ್ಲಿ ಈಗಾಗಲೇ ಹಲವಾರು ವಿಡಿಯೋಗಳಿದ್ದಾವೆ. ಒಂದ್ಸಲ ನೋಡಿ, ಎಲ್ಲವನ್ನು ಕೂಡ ಸಾಧ್ಯವಾದಷ್ಟು ನೋಟ್ ಮಾಡ್ಕೊಳ್ಳಿ. ಖಂಡಿತ ಇದೆಲ್ಲವೂ ಕೂಡ ನಿಮ್ಗೆ ಫ್ರೀ ಆಗಿ ಸಿಗ್ತಾ ಇದೆ. ತುಂಬಾ ಜನ ಫ್ರೀ ಆಗಿ ಸಿಗ್ತಿರೋದಕ್ಕೆ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ. ಇದನ್ನೇ 10 ರಿಂದ 15 ಸಾವಿರ ಫೀಸ್ ತಗೊಂಡು ಹೇಳ್ಕೊಡ್ತಾರೆ. ಅಂತದ್ರಲ್ಲಿ ಫ್ರೀ ಆಗಿ ಸಿಗೋದನ್ನ ಬಳಸ್ಕೊಳ್ಳಿ. ನಾನು ಬೇಕಿದ್ರೆ ಪೇಯ್ಡ್ ಕೋರ್ಸ್ ಮಾಡ್ಬೋದಿತ್ತು. ಅದನ್ನ ಬರೀ 10 ಸಾವಿರ ಫೀಸ್ ಅಂದಿದ್ರು. ಈಗ ಸಾವಿರಾರು ಜನ ವಿಡಿಯೋ ನೋಡ್ತಾ ಇದ್ದೀರಿ. ಬರೀ 100 ಜನ ಬಂದಿದ್ರು ಸಾಕಾಗಿತ್ತು ನನಗೆ. ಸಾಕಷ್ಟು ದುಡ್ಡಾಗೋದು. ಖಂಡಿತ 100 ಜನಕ್ಕಂತೂ ಮೋಸ ಇರ್ತಿರ್ಲಿಲ್ಲ. ಅಟ್ಲೀಸ್ಟ್ 100 ಜನ ಆದ್ರೂ ಸೇರ್ಕೊಳ್ಳೋರು. ಒಬ್ರಿಗೆ 10 ಸಾವಿರ ಅಂತಂದ್ರೆ ನೀವೇ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಅದನ್ನ ನಾನು ಫ್ರೀ ಆಗಿ ಹೇಳ್ಕೊಡ್ತಾ ಇದ್ದೀನಿ, ನಿಮ್ಗೆಲ್ರಿಗೂ ಸುಲಭವಾಗಿ ಸಿಗ್ಲಿ ಅಂತ. ಯಾಕಂದ್ರೆ ಎಷ್ಟೋ ಜನರಿಗೆ 10 ಸಾವಿರ ಪೇ ಮಾಡೋದು ಕೂಡ ಕಷ್ಟನೇ. ಯಾಕಂದ್ರೆ ನಾನು ಆ ಸ್ಟೇಜ್ ಇಂದನೇ ಬಂದಿರೋನು. ಅದಕ್ಕೆ ನನಗೆ ಕಷ್ಟ ಗೊತ್ತಿದೆ. ಸಾಧ್ಯವಾದಷ್ಟು ಸರಳವಾಗಿ, ಸುಲಭವಾಗಿ, ಫ್ರೀ ಆಗಿ ತಿಳಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ. ಇದನ್ನ ಬಳಸ್ಕೊಳ್ಳಿ. ಇಲ್ಲಿವರೆಗೂ ನೋಡಿಲ್ಲ ಅಂದ್ರೆ ಈ ಪ್ಲೇ ಲಿಸ್ಟ್ ಅಲ್ಲಿ ಇದೆ, ಹಲವಾರು ವಿಡಿಯೋಗಳು ನೋಡಿ. ವಿಷಯನ ಕಲ್ತ್ಕೊಳ್ಳಿ. ಲೈಫ್ ಲಾಂಗ್ ಉಪಯೋಗಕ್ಕೆ ಬರುವಂತ ವಿಷಯ ಅದು. ಇವತ್ತು ಒಂದು ದಿನಕ್ಕೆ ಮಾತ್ರ ಸೀಮಿತ ಆಗಿರುವಂತ ವಿಷಯ ಅಲ್ಲ. ನಿಮ್ಮ ಲೈಫ್ ಲಾಂಗ್ ಸ್ಟಾಕ್ ಮಾರ್ಕೆಟ್ ಜರ್ನಿ ಎಲ್ಲಿವರೆಗೂ ಕಂಟಿನ್ಯೂ ಆಗುತ್ತೋ ಅಲ್ಲಿವರೆಗೂ ಕೂಡ ಉಪಯೋಗಕ್ಕೆ ಬರುವಂತ ವಿಷಯ. ಓಕೆ, ಇವತ್ತಿನ ಟಾಪಿಕ್ ಕಡೆ ಬರೋಣ. ಸ್ಟಾಕ್ ಗಳಿಗೆ ಹೋಗೋದಕ್ಕೆ ಮುಂಚೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಮೊದಲನೇ ಸ್ಟಾಕ್ ನೋಡಬಹುದು, HDFC ಬ್ಯಾಂಕ್. ಈ ಕಂಪನಿ ಇವತ್ತು 3 ಬ್ರೇಕಿಂಗ್ ನ್ಯೂಸ್ ಕೊಡೋದಿತ್ತು. ಒಂದು, ರಿಸಲ್ಟ್ ಈಗಾಗಲೇ ಫಿಕ್ಸ್ಡ್ ಆಗಿದ್ದು. ಮೊನ್ನೆ ಇನ್ನೊಂದು ಅಪ್ಡೇಟ್ ಅನ್ನು ಕೊಡ್ತು, ಬೋನಸ್ ಕೊಡೋ ಬಗ್ಗೆ. ನಂತರ ಇಂಟಿರಿಮ್ ಡಿವಿಡೆಂಡ್ ಕೊಡೋ ಬಗ್ಗೆ. 3 ಡಿಸಿಷನ್ ನ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿತ್ತು. ಹಾಗಾದ್ರೆ ಯಾವೆಲ್ಲ ಡಿಸಿಷನ್ ಅನೌನ್ಸ್ ಮಾಡಿದೆ, ಕಂಪನಿಯ ರಿಸಲ್ಟ್ ಹೇಗಿದೆ, ಎಲ್ಲವನ್ನು ಕೂಡ ತಿಳ್ಕೊಳ್ಳೋಣ. ಮೊದಲನೇದಾಗಿ ಫೈನಾನ್ಷಿಯಲ್ ರಿಸಲ್ಟ್ಸ್ ಅನ್ನು ಅನೌನ್ಸ್ ಮಾಡಿದೆ. ಜೊತೆಗೆ ಸ್ಪೆಷಲ್ ಇಂಟಿರಿಮ್ ಡಿವಿಡೆಂಡ್ ಅನೌನ್ಸ್ ಮಾಡಿದೆ. 5 ರೂಪೀಸ್ ಪರ್ ಶೇರ್ ಸ್ಪೆಷಲ್ ಇಂಟಿರಿಮ್ ಡಿವಿಡೆಂಡ್ ಅನೌನ್ಸ್ ಮಾಡಿದೆ. ಜೊತೆಗೆ ಇದಕ್ಕೆ ರೆಕಾರ್ಡ್ ಡೇಟ್ ಕೂಡ ನೋಡಬಹುದು, ಜುಲೈ 25 ಆಗಿರುತ್ತೆ. 25 ಜುಲೈಗೆ ಯಾರೆಲ್ಲ ಪೋರ್ಟ್ಫೋಲಿಯೋದಲ್ಲಿ HDFC ಬ್ಯಾಂಕ್ ಇರುತ್ತೋ ಅವ್ರಿಗೆಲ್ಲರಿಗೂ ಕೂಡ 5 ರೂಪೀಸ್ ಪರ್ ಶೇರ್ ಡಿವಿಡೆಂಡ್ ಸಿಗುತ್ತೆ. ಇದು ಆಗಸ್ಟ್ 11ನೇ ತಾರೀಕು ಒಳಗಡೆ ನಿಮ್ಮ ಅಕೌಂಟ್ಗೆ ಬರುತ್ತೆ. ಇನ್ನು ಬೋನಸ್ ಬಗ್ಗೆ ನೋಡೋದಾದ್ರೆ, ಇಶ್ಯೂಯನ್ಸ್ ಆಫ್ ಬೋನಸ್ ಶೇರ್ಸ್. Issuance of bonus equity shares in the proportion of 1:1, one equity share of ₹1 each for every one fully paid up equity share of ₹1 each held by the members of the bank. ಅಂದ್ರೆ ನಿಮ್ಮ ಹತ್ರ 1 ಶೇರ್ ಇದ್ರೆ ಕಂಪನಿ 1 ಶೇರ್ ಅನ್ನ ಬೋನಸ್ ಆಗಿ ಕೊಡ್ತಾ ಇದೆ. ನಿಮ್ಮ ಹತ್ರ 10 ಇದ್ರೆ 20 ಆಗುತ್ತೆ, 100 ಇದ್ರೆ 200 ಆಗುತ್ತೆ, 1000 ಇದ್ರೆ 2000 ಶೇರ್ಗಳಾಗುತ್ತೆ. ಶೇರುಗಳು ಡಬಲ್ ಆಗುತ್ತೆ. ಈ ರೀತಿಯ ದೇಶದಲ್ಲಿ ಬೋನಸ್ ಅನ್ನು ಅನೌನ್ಸ್ ಮಾಡಿದೆ. ಜೊತೆಗೆ ನೋಡಬಹುದು, ರೆಕಾರ್ಡ್ ಡೇಟ್ ಅನ್ನು ಕೂಡ ಅನೌನ್ಸ್ ಮಾಡಿ. ರೆಕಾರ್ಡ್ ಡೇಟ್ ಫಾರ್ ಡಿಟರ್ಮೈನಿಂಗ್ ದ ಎಂಟೈಟಲ್ಮೆಂಟ್ ಆಫ್ ದ ಮೆಂಬರ್ಸ್ ಆಫ್ ದ ಬ್ಯಾಂಕ್ ಟು ರಿಸೀವ್ ಬೋನಸ್ ಈಕ್ವಿಟಿ ಶೇರ್ಸ್ ಈಸ್ ವೆಡ್ನೆಸ್ಡೇ ಆಗಸ್ಟ್ 27, 2025. ಆಗಸ್ಟ್ 27 ರೆಕಾರ್ಡ್ ಡೇಟ್ ಆಗಿರುತ್ತೆ. ಆಗಸ್ಟ್ 27ನೇ ತಾರೀಕು ಯಾರೆಲ್ಲ ಪೋರ್ಟ್ಫೋಲಿಯೋದಲ್ಲಿ ಇರುತ್ತೋ ಅವ್ರಿಗೆಲ್ಲರಿಗೂ ಕೂಡ ಬೋನಸ್ ಶೇರುಗಳು ಸಿಗುತ್ತೆ. ಜೊತೆಗೆ ಬೋನಸ್ ಅಂದ ತಕ್ಷಣ ನಿಮ್ಗೆ ಗೊತ್ತಿದೆ, ಸ್ಟಾಕ್ ಪ್ರೈಸ್ ಅಡ್ಜಸ್ಟ್ ಆಗುತ್ತೆ. ತುಂಬಾ ಜನ ಇದನ್ನ ಕನ್ಫ್ಯೂಸ್ ಮಾಡ್ಕೊಳ್ತಾರೆ. ಫ್ರೀ ಶೇರ್ಗಳು ಕಂಪನಿ ಕೊಡುತ್ತೆ ಅಂದ್ರೆ ಸ್ಟಾಕ್ ಪ್ರೈಸ್ ಅಷ್ಟೇ ಇರುತ್ತೆ ಅಂತ. ನೋ, ಸ್ಟಾಕ್ ಪ್ರೈಸ್ ಅಲ್ಲಿ ಬದಲಾವಣೆ ಆಗುತ್ತೆ. ಫಾರ್ ಎಕ್ಸಾಂಪಲ್, ಎಕ್ಸ್ ಡೇಟ್ ದಿನ ಸ್ಟಾಕ್ ಪ್ರೈಸ್ 2000 ಇದೆ ಅಂತಂದ್ರೆ ಅದು 1000ಕ್ಕೆ ಬರುತ್ತೆ. ನಿಮ್ಮ ಇನ್ವೆಸ್ಟ್ಮೆಂಟ್ ಅಲ್ಲಿ ಬದಲಾವಣೆ ಆಗೋದಿಲ್ಲ. ಫಾರ್ ಎಕ್ಸಾಂಪಲ್, ನಿಮ್ಮ ಹತ್ರ 1 ಶೇರ್ ಇದೆ ಅಂತ ಇಟ್ಕೊಳ್ಳೋಣ. ಈಗ ಸ್ಟಾಕ್ ಪ್ರೈಸ್ 2000 ಇದೆ, ಬಟ್ ನಿಮ್ಮ ಹತ್ರ 1 ಶೇರ್ ಇದೆ. ಅದೇ ಬೋನಸ್ ಕೊಟ್ಟಾಗ ಸ್ಟಾಕ್ ಪ್ರೈಸ್ 1000 ಆಗುತ್ತೆ, ಬಟ್ ನಿಮ್ಮ ಹತ್ರ 2 ಶೇರ್ ಆಗುತ್ತೆ. ನಂಬರ್ ಆಫ್ ಶೇರ್ಸ್ 2 ಆಯ್ತು, ಅಮೌಂಟ್ 2000ನೇ ಇದೆ. ಹಾಗಾಗಿ ನಿಮ್ಮ ಇನ್ವೆಸ್ಟ್ಮೆಂಟ್ ಅಲ್ಲಿ ಬದಲಾವಣೆ ಆಗೋದಿಲ್ಲ, ನಂಬರ್ ಆಫ್ ಶೇರ್ಸ್ ಜಾಸ್ತಿ ಆಗುತ್ತೆ ಅಷ್ಟೇ. ಇದು ನೆನಪಿರ್ಲಿ. ಒಟ್ಟಿನಲ್ಲಿ ಕಂಪನಿ ಡಿವಿಡೆಂಡ್ ಅನೌನ್ಸ್ ಮಾಡಿದೆ, ಬೋನಸ್ ಅನ್ನ ಅನೌನ್ಸ್ ಮಾಡಿದೆ. ಇನ್ನು ರಿಸಲ್ಟ್ ಹೇಗಿದೆ, ನಮ್ಗೆ ಇದು ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಕಂಪನಿಯ ಸ್ಟಾಕ್ ಪರ್ಫಾರ್ಮೆನ್ಸ್ ಬರೋದು ರಿಸಲ್ಟ್ ನ ಮೇಲೆ. ರಿಸಲ್ಟ್ ಹೇಗಿದೆ ನೋಡೋಣ. ಕಂಪನಿಯ ಸ್ಟ್ಯಾಂಡ್ ಅಲೋನ್ ನಂಬರ್ಸ್ ಇರುವಂತ ಪೇಜ್ ಅನ್ನು ಓಪನ್ ಮಾಡಿದೀನಿ. ಇಲ್ಲಿ ಮೆನ್ಷನ್ ಮಾಡಿರುವಂತ ನಂಬರ್ಸ್ ಎಲ್ಲಾನು ಕೂಡ ಕೋಟಿಗಳಲ್ಲಿದೆ ನೋಡಬಹುದು. ಕಂಪನಿಯ ಟೋಟಲ್ ಇನ್ಕಮ್ ಗೆ ಹೋಗೋಣ ನಾವು ಡೈರೆಕ್ಟ್ ಆಗಿ. ಹಿಂದಿನ ವರ್ಷ 83,701 ಕೋಟಿ ಇತ್ತು ಕಂಪನಿಯ ರೆವಿನ್ಯೂ. ಹಿಂದಿನ ಕ್ವಾರ್ಟರ್ಲಿ 89,487 ಕೋಟಿ, ಈಗ 99,200 ಕೋಟಿ ಆಗಿದೆ. ಇಯರ್ಲಿ ಇನ್ಕ್ರೀಸ್ ಆಗಿದೆ ಕಂಪನಿಯ ಇನ್ಕಮ್. ಕ್ವಾರ್ಟರ್ಲಿ ಕೂಡ ಚೆನ್ನಾಗಿ ಇಂಪ್ರೂವ್ ಆಗಿದೆ. ಓವರ್ ಆಲ್ ಇನ್ಕಮ್ ವೈಸ್ ಕಂಪನಿ
ಕ್ವಾರ್ಟರ್ಲಿ ಇಯರ್ಲಿ ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. ಇನ್ನು ಎಕ್ಸ್ಪೆನ್ಸಸ್ ಬರುತ್ತೆ. ಟೋಟಲ್ ಎಕ್ಸ್ಪೆಂಡಿಚರ್ ನೋಡಬಹುದು. ಕಂಪನಿ ಇಂದಿನ ವರ್ಷ 59,816 ಕೋಟಿಯನ್ನ ಖರ್ಚು ಮಾಡಿತ್ತು. ಹಿಂದಿನ ಕ್ವಾರ್ಟರ್ಲಿ 62,951 ಕೋಟಿ, ಈಗ 63,466 ಕೋಟಿಯನ್ನ ಖರ್ಚು ಮಾಡಿದೆ. ಇನ್ಕಮ್ ಇಂದ ಎಕ್ಸ್ಪೆನ್ಸಸ್ ಕಳೆದ್ರೆ ಆಪರೇಟಿಂಗ್ ಪ್ರಾಫಿಟ್ ಬರುತ್ತೆ. ಅದರಲ್ಲೂ ಇದು ಬ್ಯಾಂಕಿಂಗ್ ಕಂಪನಿ ಆಗಿರೋದ್ರಿಂದ ಬಿಫೋರ್ ಪ್ರಾವಿಷನ್ಸ್ ಅಂಡ್ ಕಂಟಿಜೆನ್ಸೀಸ್ ನೋಡಬಹುದು. ಹಿಂದಿನ ವರ್ಷ ಕಂಪನಿ 23,884 ಕೋಟಿಯನ್ನ ಗಳಿಸಿತ್ತು ಆಪರೇಟಿಂಗ್ ಪ್ರಾಫಿಟ್ ಆಗಿ. ಹಿಂದಿನ ಕ್ವಾರ್ಟರ್ಲಿ 26,536 ಕೋಟಿ, ಈಗ 35,733 ಕೋಟಿ. ಇಯರ್ಲಿ ಆಗ್ಬೋದು ಅಥವಾ ಕ್ವಾರ್ಟರ್ಲಿ ಆಗ್ಬೋದು, ಎರಡು ಕಡೆ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ. ಇದು ಆಪರೇಟಿಂಗ್ ಪ್ರಾಫಿಟ್ ವೈಸ್. ಆನಂತರ ಪ್ರಾವಿಷನ್ಸ್ ಬರುತ್ತೆ. ಪ್ರಾವಿಷನ್ಸ್ ಅಂಡ್ ಕಂಟಿಜೆನ್ಸೀಸ್ ಇಲ್ಲಿ ನೋಟ್ ನಂಬರ್ 9 ಅಲ್ಲಿ ಇದ್ರ ಬಗ್ಗೆ ಡೀಟೇಲ್ಸ್ ಅನ್ನ ಕೊಟ್ಟಿರ್ತಾರೆ, ಅದನ್ನು ಕೂಡ ನೋಡೋಣ. ನೋಡಬಹುದು, ಹಿಂದಿನ ವರ್ಷ 2,602 ಕೋಟಿಯನ್ನ ಕಂಪನಿ ಪ್ರಾವಿಷನಿಂಗ್ ಮಾಡಿತ್ತು. ಅಂದ್ರೆ ಕೊಟ್ಟಿರುವಂತ ಲೋನ್ ವಾಪಸ್ ಬರ್ತಿಲ್ಲ ಇಷ್ಟು ಅಂತ ಕಂಪನಿ ಪ್ರಾಫಿಟ್ ಅಲ್ಲಿ ಎತ್ತಿಟ್ಟಿತ್ತು. ಹಾಗೆ ಹಿಂದಿನ ಕ್ವಾರ್ಟರ್ಲಿ 3,193 ಕೋಟಿ ಇತ್ತು, ಈಗ 14,441 ಕೋಟಿ ಎತ್ತಿಟ್ಟಿದೆ. ಯಾಕೆ ಇಷ್ಟು ಚೇಂಜ್ ಆಗಿದೆ ಅಂತ ಗೊತ್ತಿಲ್ಲ. ನೋಟ್ ನಂಬರ್ 9 ಅಲ್ಲಿ ಬಹುಶಃ ಇರುತ್ತೆ, ನೋಡೋಣ, ಅದ್ರ ಬಗ್ಗೆ ಕೂಡ ತಿಳ್ಕೊಳ್ಳೋಣ. ಪ್ರಾವಿಷನ್ಸ್ ನ ಕಾರಣಕ್ಕೆ ನೋಡಬಹುದು PBT ಅಲ್ಲಿ ಬದಲಾವಣೆ ಆಗುತ್ತೆ. ನೆಕ್ಸ್ಟ್ ನಂತರ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಬರುತ್ತೆ. ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಎಲ್ಲ ಕಳೆದ್ಮೇಲೆ ನೆಟ್ ಪ್ರಾಫಿಟ್ ಫಾರ್ ದ ಪೀರಿಯಡ್ ನಾವು ಈ ಕಾಲಮ್ ಅನ್ನ ನೋಡಿದ್ರೆ ಹಿಂದಿನ ವರ್ಷ ನೋಡಬಹುದು 16,174 ಕೋಟಿ ಇತ್ತು. ಹಿಂದಿನ ಕ್ವಾರ್ಟರ್ಲಿ 17,616 ಕೋಟಿ, ಈಗ 18,155 ಕೋಟಿ ಆಗಿದೆ. ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಕಂಪನಿಯ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ, ಬಟ್ ಪ್ರಾವಿಷನಿಂಗ್ ಅಲ್ಲಿ ಜಾಸ್ತಿ ಆಗಿದೆ. ಅದು ಯಾಕೆ ಅಂತ ನೋಡೋಣ. ನೋಟ್ ನಂಬರ್ 9 ಅಲ್ಲಿ ಏನಾದ್ರು ಕೊಟ್ಟಿದ್ಯಾ ಕಂಪನಿ ಡೀಟೇಲ್ಸ್ ಅಂತ. ಇನ್ನು ಇಪಿಎಸ್ ಗೆ ಬಂದ್ರೆ ಬೇಸಿಕ್ ಇಪಿಎಸ್ 21.28, 23.03, 23.71 ಇಯರ್ಲಿ ಆಗ್ಬೋದು ಅಥವಾ ಕ್ವಾರ್ಟರ್ಲಿ ಆಗ್ಬೋದು ಇಂಪ್ರೂವ್ ಆಗಿದೆ. ಕಂಪನಿಯ ನೆಟ್ ಪ್ರಾಫಿಟ್ ಇಂದಾನೆ ಇದನ್ನ ಡಿರೈವ್ ಮಾಡೋದ್ರಿಂದ ಸೇಮ್ ಪ್ರಪೋರ್ಷನೇಟ್ ಅಲ್ಲಿ ಇಲ್ಲೂ ಕೂಡ ಬದಲಾವಣೆ ಆಗುತ್ತೆ. ಇದು ಬ್ಯಾಂಕಿಂಗ್ ಕಂಪನಿ. ಇಷ್ಟಕ್ಕೆ ರಿಸಲ್ಟ್ ನೋಡೋದು ಮುಗಿಯೋದಿಲ್ಲ, NPS ಚೆಕ್ ಮಾಡಬೇಕಾಗುತ್ತೆ. NPA ರೇಷಿಯೋಸ್ ಅನ್ನ ನೋಡಿದರೆ ನೋಡಬಹುದು, ಗ್ರಾಸ್ NPS 1.33 ಇತ್ತು ಹಿಂದಿನ ವರ್ಷ, ಹಿಂದಿನ ಕ್ವಾರ್ಟರ್ಲಿ 1.33, ಈಗ 1.4 ಆಗಿದೆ. ಅಂದ್ರೆ ಜಾಸ್ತಿ ಆಗಿದೆ, 0.7%. ಇನ್ನು ನೆಟ್ NPA ನೋಡಿದ್ರೆ 0.39, 0.43, 0.47 ಇಲ್ಲೂ ಕೂಡ ಜಾಸ್ತಿ ಆಗಿದೆ. NPA ವೈಸ್ ಕಂಪನಿ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಅಂತಾನೆ ಹೇಳ್ಬೋದು ಇದನ್ನ ನೋಡಿದ್ರೆ. ಅಂದ್ರೆ NPA ಜಾಸ್ತಿ ಆಗೋದು ಖಂಡಿತ ನೆಗೆಟಿವ್ ಸುದ್ದಿ ಆಗುತ್ತೆ. ಇಲ್ಲಿ ಜಾಸ್ತಿ ಆಗಿದೆ. ಲಾಸ್ಟ್ ಇಯರ್ಗೆ ಲಾಸ್ಟ್ ಕ್ವಾರ್ಟರ್ಗೆ ಎರಡು ಕಡೆ ಕಂಪೇರ್ ಮಾಡಿದ್ರು ಕೂಡ ಈ ಕ್ವಾರ್ಟರ್ ಅಲ್ಲಿ NPA ಜಾಸ್ತಿ ಆಗಿದೆ. ಇನ್ನು ಸೆಗ್ಮೆಂಟ್ ವೈಸ್ ರೆವಿನ್ಯೂ ನೋಡೋದಾದ್ರೆ ಟ್ರೆಜರಿ ಬ್ಯಾಂಕಿಂಗ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ರಿಟೇಲ್ ಬ್ಯಾಂಕಿಂಗ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಹೋಲ್ಸೇಲ್ ಬ್ಯಾಂಕಿಂಗ್ ಅಲ್ಲಿ ಲಾಸ್ಟ್ ಇಯರ್ ಅಂಡ್ ಲಾಸ್ಟ್ ಕ್ವಾರ್ಟರ್ ಗೆ ಕಂಪೇರ್ ಮಾಡಿದ್ರೆ ಕಡಿಮೆ ಆಗಿದೆ. ಅಂದ್ರೆ ಇವರು ಜಾಸ್ತಿ ಮೇಜರ್ ಆಗಿ ರಿಟೇಲ್ ಕಡೆ ಫೋಕಸ್ ಮಾಡ್ತಾರೆ, ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಅದರ್ ಬ್ಯಾಂಕಿಂಗ್ ಆಪರೇಷನ್ಸ್ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಓವರ್ ಆಲ್ ಹೋಲ್ಸೇಲ್ ಬ್ಯಾಂಕಿಂಗ್ ಅನ್ನು ಹೊರತುಪಡಿಸಿದ್ರೆ ಇನ್ನು ಮೂರು ಸೆಗ್ಮೆಂಟ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದಾವೆ. ಇನ್ನು ನೋಟ್ ನಂಬರ್ 9 ನೋಡೋಣ. ನೋಡಬಹುದು, ಡ್ಯೂರಿಂಗ್ ದ ಕ್ವಾರ್ಟರ್ ಎಂಡೆಡ್ June 30, 2025 ದ ಬ್ಯಾಂಕ್ ಹ್ಯಾಸ್ ಮೇಡ್ ಎ ಫ್ಲೋಟಿಂಗ್ ಪ್ರಾವಿಷನ್ ಆಫ್ 9,000 crore ಇನ್ ಲೈನ್ ವಿತ್ ದ ಬೋರ್ಡ್ ಅಪ್ರೂವ್ಡ್ ಪಾಲಿಸಿ. ಕಂಪನಿಯ ಬೋರ್ಡ್ ಅಪ್ರೂವ್ ಮಾಡಿದೆ ಕೆಲವೊಂದು ಪಾಲಿಸೀಸ್ ಪ್ರಕಾರ ಫ್ಲೋಟಿಂಗ್ ಪ್ರಾವಿಷನ್ ಅನ್ನ 9,000 crore ಮಾಡಿದೆ. ಈ ಕಾರಣಕ್ಕೆ ಈ ಸಲದ ಪ್ರಾವಿಷನ್ಸ್ ಜಾಸ್ತಿ ಆಗಿದೆ. ಇನ್ ಕೇಸ್ ಈ 9,000 crores ಅನ್ನ ಮೈನಸ್ ಮಾಡಿದ್ರೆ ಎಷ್ಟಾಗುತ್ತೆ ನೋಡೋಣ. ನೋಡಬಹುದು, 14,441 ಕೋಟಿ ಇದೆ. ಇನ್ ಕೇಸ್ ಆ 9,000 ಕೋಟಿಯನ್ನ ಲೆಸ್ ಮಾಡಿದ್ರು ಕೂಡ ಹಿಂದಿನ ಕ್ವಾರ್ಟರ್ ಹಾಗೂ ಹಿಂದಿನ ವರ್ಷದ ಕ್ವಾರ್ಟರ್ ಗೆ ಹೋಲಿಸಿದ್ರೆ ಜಾಸ್ತಿನೇ ಆಗುತ್ತೆ. ಯಾಕಂದ್ರೆ 5,441 ಕೋಟಿ ಆಗುತ್ತೆ. ಖಂಡಿತ ಪ್ರಾವಿಷನ್ಸ್ ವೈಸ್ ಕೂಡ ಅಂಡರ್ ಪರ್ಫಾರ್ಮೆನ್ಸ್ ಅನ್ನೇ ಮಾಡಿದೆ. ಇನ್ ಕೇಸ್ ಆ 9,000 crore ತೆಗೆದ್ರು ಕೂಡ ಈ ರೀತಿ ಪರ್ಫಾರ್ಮೆನ್ಸ್ ಬಂದಿದೆ. ಇನ್ನು ಅಸೆಟ್ ಕ್ವಾಲಿಟಿ ವಿಚಾರಕ್ಕೆ ಬಂದ್ರೆ ಖಂಡಿತ ಅಸೆಟ್ ಕ್ವಾಲಿಟಿ ಡಿಟೀರಿಯೇಟ್ ಆಗಿದೆ ಅಂತಾನೆ ಹೇಳ್ಬೋದು. ಪ್ರಾವಿಷನ್ಸ್ ಇನ್ಕ್ರೀಸ್ ಆಗಿದೆ, ಜೊತೆಗೆ NPS ಕೂಡ ಜಾಸ್ತಿ ಆಗಿದೆ. 1.33 ಇಂದ 1.4% ಗೆ ಬಂದಿದೆ. ಇನ್ ಕೇಸ್ ಅಗ್ರಿ ಬಿಸ್ನೆಸ್ ಎಕ್ಸ್ಕ್ಲೂಡ್ ಮಾಡಿದ್ರು ಕೂಡ ಕಂಪನಿಯ ಪರ್ಫಾರ್ಮೆನ್ಸ್ ಏನಂತ ಅಟ್ರಾಕ್ಟಿವ್ ಆಗಿಲ್ಲ ಅಂತಾನೆ ಹೇಳ್ಬೋದು. ಈ ಸಲದ ಕ್ವಾರ್ಟರ್ ಅಲ್ಲಿ ಖಂಡಿತ ವೇರಿಯೇಷನ್ಸ್ ಆಗುತ್ತೆ, ಆಗಲ್ಲ ಅಂತಲ್ಲ. ಇದು ಒಂದು ಮೇಜರ್ ಬ್ಯಾಂಕ್, ಇಲ್ಲಿ ಎಕ್ಸ್ಪೆಕ್ಟೇಷನ್ ಸಾಕಷ್ಟಿರುತ್ತೆ. ಯಾಕಂದ್ರೆ ಮಾರ್ಕೆಟ್ ಲೀಡರ್ ಪ್ರೈವೇಟ್ ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ. ಮಾರ್ಕೆಟ್ ಲೀಡರ್ ಕಡೆ ದೊಡ್ಡ ಕಂಪನಿ ಆದಷ್ಟು ಎಕ್ಸ್ಪೆಕ್ಟೇಷನ್ಸ್ ದೊಡ್ಡದಾಗೇ ಇರುತ್ತೆ. ಹಾಗಾಗಿ ಎಕ್ಸ್ಪೆಕ್ಟೇಷನ್ಸ್ ಗೆ ತಕ್ಕಂತೆ ಪರ್ಫಾರ್ಮೆನ್ಸ್ ಬಂದಿದೆ ಅಂತ ನನಗೇನು ಅನ್ನಿಸ್ತಿಲ್ಲ. ಇದು ನನ್ನ ಪರ್ಸನಲ್ ಒಪಿನಿಯನ್. ಬಹುಶಃ ನಿಮ್ಮ ಒಪಿನಿಯನ್ ಕೂಡ ಬೇರೆ ಇರಬಹುದು, ಜೊತೆಗೆ ಮಾರ್ಕೆಟ್ ಒಪಿನಿಯನ್ ಕೂಡ ಬೇರೆ ಇರಬಹುದು. ಯಾಕಂದ್ರೆ ಮಾರ್ಕೆಟ್ ಒಪಿನಿಯನ್ ನಮಗೆ ಸೋಮವಾರ ಗೊತ್ತಾಗುತ್ತೆ ಯಾವ ರೀತಿ ಪರ್ಫಾರ್ಮೆನ್ಸ್ ಎಷ್ಟು ಹಾಕ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಅನ್ನೋದ್ರ ಮೇಲೆ. ನೋಡೋಣ, ಆಗ ಇನ್ನೊಂದಷ್ಟು ಕ್ಲಾರಿಟಿ ಸಿಗುತ್ತೆ. ಬಟ್ ನನ್ನ ಪ್ರಕಾರ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ. ಇನ್ನು ಅರ್ನಿಂಗ್ಸ್ ವಿಚಾರದಲ್ಲಿ ಎಸ್ಟಿಮೇಟ್ ನೋಡೋದಾದ್ರೆ NDTV ಪ್ರಾಫಿಟ್ ಎಸ್ಟಿಮೇಷನ್ ನೋಡೋದು ನೆಟ್ ಪ್ರಾಫಿಟ್ 17,618 ಕೋಟಿ ಎಸ್ಟಿಮೇಟ್ ಮಾಡಿತ್ತು. ಅದಕ್ಕಿಂತ ಜಾಸ್ತಿನೇ ರಿಪೋರ್ಟ್ ಮಾಡಿದೆ ಕಂಪನಿ. 18,155 ಕೋಟಿ ರಿಪೋರ್ಟ್ ಮಾಡಿದೆ, 12.2% ರೈಸ್ ಆಗಿದೆ. ಇನ್ನು NII 31,910 ಎಸ್ಟಿಮೇಟ್ ಮಾಡಿತ್ತು,
31,438 ರಿಪೋರ್ಟ್ ಮಾಡಿದೆ ಕಂಪನಿ. GNPA ಎಸ್ಟಿಮೇಷನ್ ಏನಿಲ್ಲ, ಬಟ್ ಜಾಸ್ತಿ ಆಗಿದೆ 7 ಬೇಸಿಸ್ ಪಾಯಿಂಟ್ಸ್. NNPA ಕೂಡ 4 ಬೇಸಿಸ್ ಪಾಯಿಂಟ್ಸ್ ಅಪ್ ಆಗಿದೆ. NPA ವೈಸ್ ಅಂಡರ್ ಪರ್ಫಾರ್ಮೆನ್ಸ್ ಇದೆ. ಓವರ್ ಆಲ್ ನಂಬರ್ ಅನ್ನು ನೋಡಿದಾಗ ಕಂಪನಿ ಬಿಸ್ನೆಸ್ ವೈಸ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ, ಬಟ್ ಅಂಡರ್ ಪರ್ಫಾರ್ಮೆನ್ಸ್ ಎಲ್ಲಿದೆ ಅಂದ್ರೆ NPA ಅಂಡ್ ಪ್ರಾವಿಷನಿಂಗ್ ಅಲ್ಲಿ ಇಲ್ಲಿ ಅಂಡರ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಅದೊಂದು ಡಿಸಪಾಯಿಂಟ್ಮೆಂಟ್ ಅಷ್ಟೇ. ಇನ್ನು ಬೋನಸ್ ಅನ್ನ ಕೊಟ್ಟಿದೆ, ಡಿವಿಡೆಂಡ್ ಕೊಟ್ಟಿದೆ, ಇವೆಲ್ಲವೂ ಕೂಡ ಪಾಸಿಟಿವ್ಸ್ ಇದೆ. ನೋಡೋಣ ಮಾರ್ಕೆಟ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಸೋಮವಾರ ಬರುತ್ತೆ ಅಂತ. ಇನ್ನು ನೆಕ್ಸ್ಟ್ ಬ್ಯಾಂಕ್ ಬರೋದಾದ್ರೆ ICICI ಬ್ಯಾಂಕ್. ಯೂಶುವಲಿ ಈ ಕಂಪನಿ ಇಂದಿನ ರಿಸಲ್ಟ್ ಗಳನ್ನ ನೋಡಿದಾಗ ಬೇರೆ ಬ್ಯಾಂಕ್ ಗಳಿಗೆ ಹೋಲಿಸಿದ್ರೆ ಬೆಟರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದ ದಾಖಲೆಯನ್ನ ಹೊಂದಿದೆ. ಲಾಸ್ಟ್ 3 to 4 ಇಯರ್ಸ್ ಇಂದ ಕೂಡ ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ, ಯಾಕಂದ್ರೆ ನಾನು ಕೂಡ ICICI ಬ್ಯಾಂಕ್ ನ ಶೇರ್ ಹೋಲ್ಡರ್. ಹಾಗಾಗಿ ಬಟ್ ಬೇರೆ ಬ್ಯಾಂಕ್ ಗಳಿಗೆ ಹೋಲಿಸಿದ್ರೆ, ಅದರಲ್ಲೂ HDFC ಹೋಲಿಸಿದ್ರೆ ಬೆಟರ್ ಪರ್ಫಾರ್ಮೆನ್ಸ್ ಅನ್ನೇ ಮಾಡ್ತಿದೆ. ಬಟ್ ಈ ಸಲದ ಕ್ವಾರ್ಟರ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ನೋಡೋಣ ಬನ್ನಿ. ಕಂಪನಿಯ ರಿಸಲ್ಟ್ ಇರುವಂತಹ ಪೇಜ್ ಅನ್ನು ಓಪನ್ ಮಾಡಿದೀನಿ. ನಂಬರ್ಸ್ ಎಲ್ಲಾನು ಕೂಡ ಕೋಟಿಗಳಲ್ಲಿದೆ. ಇಲ್ಲಿರುವಂತದ್ದು ಕೂಡ ಕಂಪನಿಯ ಟೋಟಲ್ ಇನ್ಕಮ್ ಅನ್ನ ನೋಡೋದಾದ್ರೆ ಹಿಂದಿನ ವರ್ಷ ನೋಡಬಹುದು 45,997 ಕೋಟಿ ಇತ್ತು. ಹಿಂದಿನ ಕ್ವಾರ್ಟರ್ಲಿ 49,690, ಈಗ 51,451 ಕೋಟಿ ಇದೆ. ಇಯರ್ಲಿ ಹಾಗೂ ಕ್ವಾರ್ಟರ್ಲಿ ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ, ಅಪ್ ಆಗಿದೆ ಪರ್ಫಾರ್ಮೆನ್ಸ್. ಇನ್ನು ಟೋಟಲ್ ಎಕ್ಸ್ಪೆಂಡಿಚರ್ ನೋಡಬಹುದು 29,972 ಕೋಟಿಯನ್ನ ಖರ್ಚು ಮಾಡಿತ್ತು ಹಿಂದಿನ ವರ್ಷ. ಹಿಂದಿನ ಕ್ವಾರ್ಟರ್ಲಿ 32,026 ಕೋಟಿ, ಈಗ 32,705 ಕೋಟಿಯನ್ನ ಖರ್ಚು ಮಾಡಿದೆ. ಇನ್ಕಮ್ ಇಂದ ಎಕ್ಸ್ಪೆನ್ಸಸ್ ಕಳೆದ್ರೆ PBT ಸಿಗುತ್ತೆ, ಬಿಫೋರ್ ಪ್ರಾವಿಷನ್ಸ್ ಅಂಡ್ ಕಂಟಿಜೆನ್ಸಿಸ್. ಪರ್ಫಾರ್ಮೆನ್ಸ್ ನೋಡಬಹುದು ಹಿಂದಿನ ವರ್ಷ 16,024 ಕೋಟಿ ಇತ್ತು. ಹಿಂದಿನ ಕ್ವಾರ್ಟರ್ಲಿ 17,664 ಕೋಟಿ, ಈಗ 18,745 ಕೋಟಿ ಇದೆ. ಇಯರ್ಲಿ ಕ್ವಾರ್ಟರ್ಲಿ ಆಪರೇಟಿಂಗ್ ಪ್ರಾಫಿಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ, ಬಟ್ ಮುಂದುವರೆದು ಪರ್ಫಾರ್ಮೆನ್ಸ್ ಇಂಪಾರ್ಟೆಂಟ್ ಅಲ್ಲ. ನೋಡೋಣ ಪ್ರಾವಿಷನ್ಸ್ ನೋಡಬಹುದು, ಪ್ರಾವಿಷನ್ಸ್ ಅಂಡ್ ಕಂಟಿಜೆನ್ಸಿಸ್. ಹಿಂದಿನ ವರ್ಷ 1,332 ಕೋಟಿಯನ್ನ ಪ್ರಾವಿಷನಿಂಗ್ ಮಾಡಿತ್ತು ಕಂಪನಿ. ಹಿಂದಿನ ಕ್ವಾರ್ಟರ್ಲಿ ಬರೀ 890 ಕೋಟಿ ಇತ್ತು, ಈಗ 1,814 ಕೋಟಿಯನ್ನ ಪ್ರಾವಿಷನಿಂಗ್ ಮಾಡಿದೆ. ಅಂದ್ರೆ ಇಲ್ಲೂ ಕೂಡ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಪ್ರಾವಿಷನಿಂಗ್ ಜಾಸ್ತಿ ಆಗಿದೆ. ಅಂದ್ರೆ ಕೊಟ್ಟಿರೋ ಲೋನ್ ಅಲ್ಲಿ ಎಷ್ಟು ಅಮೌಂಟ್ ಬರ್ತಾ ಇಲ್ಲ ಅಂತ ಕಂಪನಿ ತನ್ನ ಪ್ರಾಫಿಟ್ ಇಂದ ಎತ್ತಿಡ್ತಾ ಇದೆ. ಅಂದ್ರೆ HDFC ಬ್ಯಾಂಕ್ ಅಲ್ಲೂ ಕೂಡ ಪ್ರಾವಿಷನಿಂಗ್ ಜಾಸ್ತಿ ಆಗಿತ್ತು, ICICI ಬ್ಯಾಂಕ್ ಅಲ್ಲೂ ಕೂಡ ಪ್ರಾವಿಷನಿಂಗ್ ಜಾಸ್ತಿ ಆಗಿದೆ ಸ್ವಲ್ಪ ಮಟ್ಟಿಗೆ. ಇನ್ನು ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಎಲ್ಲ ಕಳೆದ ಮೇಲೆ ನೆಟ್ ಪ್ರಾಫಿಟ್ ಫಾರ್ ದ ಪೀರಿಯಡ್ ನೋಡಿದ್ರೆ ಹಿಂದಿನ ವರ್ಷ 11,059 ಕೋಟಿ ಇತ್ತು ಕಂಪನಿ ನೆಟ್ ಪ್ರಾಫಿಟ್. ಹಿಂದಿನ ಕ್ವಾರ್ಟರ್ಲಿ 12,629 ಕೋಟಿ, ಈಗ 12,768 ಕೋಟಿ ಆಗಿದೆ. ನೆಟ್ ಪ್ರಾಫಿಟ್ ವೈಸ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ, ಅಲ್ಲೂ ಕೂಡ ಚೆನ್ನಾಗೇ ಇತ್ತು. HDFC ಬ್ಯಾಂಕ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿತ್ತು, ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಬಟ್ ಕ್ವಾರ್ಟರ್ಲಿ ತುಂಬಾ ದೊಡ್ಡ ಮಟ್ಟದ ಇಂಪ್ರೂವ್ಮೆಂಟ್ ಏನಿಲ್ಲ, ಮೋರ್ ದೆನ್ 100 crores ಪ್ರಾಫಿಟ್ ಅನ್ನ ಜಾಸ್ತಿ ಗಳಿಸಿದೆ ಹಿಂದಿನ ಕ್ವಾರ್ಟರ್ಗೆ ಹೋಲಿಸಿದ್ರೆ. ಇನ್ನು EPS ಅಲ್ಲಿ ಪರ್ಫಾರ್ಮೆನ್ಸ್ ನೋಡಬಹುದು 15.73, 17.87 ಹಾಗೆ 17.91. ಸೇಮ್ ಪ್ರಪೋರ್ಷನೇಟ್ಲಿ ಇಂಪ್ರೂವ್ ಆಗಿದೆ ಪರ್ಫಾರ್ಮೆನ್ಸ್ ಇಲ್ಲೂ ಕೂಡ. ಇನ್ನು NPA ರೇಷಿಯೋಸ್ ನೋಡಿದ್ರೆ ಪರ್ಸೆಂಟೇಜ್ ಟರ್ಮ್ಸ್ ಅಲ್ಲಿ ನೋಡೋದು ಬೆಟರ್ ರೇಷಿಯೋಸ್ ಅನ್ನ, ಯಾಕಂದ್ರೆ ಕಂಪನಿ ಇಶ್ಯೂ ಮಾಡುವಂತಹ ಲೋನ್ ನ ಮೇಲೆ ನಂಬರ್ಸ್ ಇರುತ್ತೆ, ಹಾಗಾಗಿ ಪರ್ಸೆಂಟೇಜ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡೋದು ಬೆಟರ್ ಆಗುತ್ತೆ. ಹಿಂದಿನ ವರ್ಷ ನೋಡೋದು 2.15% ಇತ್ತು, ಹಿಂದಿನ ಕ್ವಾರ್ಟರ್ಲಿ 1.67, ಈಗಲೂ ಕೂಡ 1.67 ಇದೆ ಗ್ರಾಸ್ NPA. ಇನ್ನು ನೆಟ್ NPA ಗೆ ಬಂದ್ರೆ ಹಿಂದಿನ ವರ್ಷ 0.43 ಇತ್ತು, ಹಿಂದಿನ ಕ್ವಾರ್ಟರ್ಲಿ 0.39, ಈಗ 0.41. ಡಿಕ್ಲೈನ್ ಆಗಿದೆ ಇಯರ್ಲಿ, ಕ್ವಾರ್ಟರ್ಲಿ ಸ್ವಲ್ಪ ಅಪ್ ಆಗಿದೆ ನೆಟ್ NPA. ಗ್ರಾಸ್ NPA ನಲ್ಲಿ ಕ್ವಾರ್ಟರ್ಲಿ ಫ್ಲಾಟ್ ಇದೆ, ಇಯರ್ಲಿ ಡಿಕ್ಲೈನ್ ಇದೆ ಪರ್ಫಾರ್ಮೆನ್ಸ್. ಅಂದ್ರೆ ಚೆನ್ನಾಗಿದೆ, ಇಂಪ್ರೂವ್ ಆಗಿದೆ NPA ವೈಸ್. ಅಂದ್ರೆ ಕಂಪೇರ್ ಟು HDFC ಬ್ಯಾಂಕ್ NPA ವೈಸ್ ICICI ಬ್ಯಾಂಕ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಅಲ್ಲಿ ಇನ್ಕ್ರೀಸ್ ಆಗಿದೆ ನೆಟ್ NPA, ಗ್ರಾಸ್ NPA ಎರಡೂ ಕಡೆ, ಕ್ವಾರ್ಟರ್ಲಿ ಇಯರ್ಲಿ ಎರಡೂ ಕಡೆ. ಬಟ್ ಇಲ್ಲಿ ಗ್ರಾಸ್ NPA ಕ್ವಾರ್ಟರ್ಲಿ ಫ್ಲಾಟ್ ಇದೆ, ಇಯರ್ಲಿ ಡೌನ್ ಆಗಿದೆ, ಅಂದ್ರೆ ಇಂಪ್ರೂವ್ ಆಗಿದೆ ಪರ್ಫಾರ್ಮೆನ್ಸ್. ನೆಟ್ NPA ನಲ್ಲಿ ಸ್ಲೈಟ್ಲಿ ಕ್ವಾರ್ಟರ್ಲಿ ಅಪ್ ಆಗಿದೆ, ಇಯರ್ಲಿ ಸ್ಲೈಟ್ಲಿ ಡಿಕ್ಲೈನ್ ಇದೆ. ಇದರಲ್ಲಿ ಎರಡಕ್ಕೂ ಕಂಪೇರ್ ಮಾಡಿದಾಗ ಒಂದು ಹೆಜ್ಜೆ ಮುಂದೆ ನಿಲ್ಲೋದು ICICI ಬ್ಯಾಂಕ್ ಅಂತಾನೆ ಹೇಳ್ಬೋದು ಇವತ್ತಿನ ನಂಬರ್ಸ್ ಅಲ್ಲಿ. ನೋಡೋಣ ಎರಡು ಬ್ಯಾಂಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಸೋಮವಾರ ನೋಡ್ಲಿಕ್ಕೆ ಸಿಗುತ್ತೆ ಅಂತ. ಇನ್ನು ಎಸ್ಟಿಮೇಷನ್ಸ್ ಕಡೆ ಬಂದ್ರೆ ICICI ಬ್ಯಾಂಕ್ ನೋಡಬಹುದು NDTV ಪ್ರಾಫಿಟ್ ಎಸ್ಟಿಮೇಷನ್ಸ್ 11,985 ಕೋಟಿ ನೆಟ್ ಪ್ರಾಫಿಟ್ ಎಸ್ಟಿಮೇಟ್ ಮಾಡಿತ್ತು. ಕಂಪನಿ 12,768 ಕೋಟಿಯನ್ನ ರಿಪೋರ್ಟ್ ಮಾಡಿದೆ, 15% ಚೇಂಜ್ ಕಂಡು ಬಂದಿದೆ. ಇನ್ನು NII ಅಂದ್ರೆ ನೆಟ್ ಇಂಟ್ರೆಸ್ಟ್ ಇನ್ಕಮ್ 21,045 ಕೋಟಿ ಎಸ್ಟಿಮೇಟ್ ಮಾಡಿತ್ತು, 21,635 ಕೋಟಿಯನ್ನ ರಿಪೋರ್ಟ್ ಮಾಡಿದೆ, 11% ಅಪ್ ಆಗಿದೆ. ಇನ್ನು GNPA ಕ್ವಾರ್ಟರ್ಲಿ ಫ್ಲಾಟ್ ಇದೆ, ನೆಟ್ NPA 2 ಪಾಯಿಂಟ್ಸ್ ಅಂದ್ರೆ 2 ಬೇಸಿಸ್ ಪಾಯಿಂಟ್ಸ್ ಜಾಸ್ತಿ ಆಗಿದೆ ಕ್ವಾರ್ಟರ್ಲಿ ಕಂಪೇರ್ ಮಾಡಿದ್ರೆ. ಈ ರೀತಿಯ ಪರ್ಫಾರ್ಮೆನ್ಸ್ ಅನ್ನ ICICI ಬ್ಯಾಂಕ್ ಮಾಡಿದೆ. ನೋಡೋಣ ಯಾವ ರೀತಿ ರಿಯಾಕ್ಷನ್ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಸೋಮವಾರ ಅಂತ. ಸರಿಗಳಿದೆ, ಬೋನಸ್ ಬಗ್ಗೆ ಗಮನ ಇರಲಿ. ಫ್ರೀ ಶೇರ್ಗಳು ಸಿಗುತ್ತೆ ಅಂದ್ರೆ ಸ್ಟಾಕ್ ಪ್ರೈಸ್ ಅಡ್ಜಸ್ಟ್ ಆಗುತ್ತೆ, ಬಟ್ ಅದರ ಲಾಭ ಕಾಂಪೌಂಡಿಂಗ್ ಬೆನಿಫಿಟ್ ಲಾಂಗ್ ಟರ್ಮ್ ಅಲ್ಲಿ ಸಿಗುತ್ತೆ. 6 ತಿಂಗಳು, ವರ್ಷ, 2 ವರ್ಷ ಹೋಲ್ಡ್ ಮಾಡೋರಂತರಿಗೆ ಏನಂತ ದೊಡ್ಡ ಲಾಭ ಆಗೋದಿಲ್ಲ. ಬಟ್ 5 ವರ್ಷ, 10 ವರ್ಷ, 15 ವರ್ಷ ಹೋಲ್ಡ್ ಮಾಡ್ತಾರಲ್ಲ ಅವರಿಗೆ ಸಾಲಿಡ್ ಲಾಭ ಆಗುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಹಲವಾರು ಕೇಸ್ ಸ್ಟಡೀಸ್ ಇದಾವೆ ಮಾರ್ಕೆಟ್ ಅಲ್ಲಿ. ಹಾಗಾಗಿ ಬೋನಸ್ ನ ಬೆನಿಫಿಟ್ ಲಾಂಗ್ ಟರ್ಮ್ ಅಲ್ಲಿ ಆಗೋದು, ಶಾರ್ಟ್ ಟರ್ಮ್ ಅಲ್ಲ. ಸರಿಗಳಿರಿ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.